ಸರ್. ನಿಮ್ಮ ಹೆಸರು? ಭಾಷೆಗಳು ಅಂತೇಳಿ. ಹೆಂಗೆ ಪ್ರತಿಷ್ಠಾಪನೆ ಆಯಿತು, ಏನಿದು ವಿಶೇಷತೆ? ಇದು ವಿಶೇಷತೆ ಅಂದರೆ ನಾವು ಶಿವಮಾಲ ಧಾರಣ ಮಾಡ್ತಾ ಇದ್ದೀವಿ. ಶ್ರೀಶೈಲ ಭ್ರಮರಾಂಬ ಮಲ್ಲಿಕಾರ್ಜುನ ಅಂತೇಳಿ ಶಿವಮಾಲದಲ್ಲಿ 98ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಆ ಮಾಲಾಧಾರಣೆ ಮಾಡೋ ಕಾಲಕ್ಕೆ ನಾವು ಒಂದು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಂತೇಳಿ ಅಲ್ಲಿ ಮೇನ್ ರೋಡ್ನಲ್ಲಿ ಒಂದು ಶಿವಾಲಯದಲ್ಲಿತ್ತು. ಆ ಮೇನ್ ರೋಡ್ ಶಿವಾಲಯದಲ್ಲಿ ಅದರಲ್ಲಿ ಸ್ವಲ್ಪ ಅಲ್ಲಿ ಮೊದಲಿಗೆ ದೇವಸ್ಥಾನ ಅನ್ನೋದೊಂದು ಇತ್ತು. ಅದನ್ನು ಮೂಲವಾಗಿ ಎಲ್ಲ ಸವಲತ್ತು ಮಾಡಿ ಡೆವಲಪ್ಮೆಂಟ್ ಮಾಡಿ ಶಿವಮಾಲದ ಅಲ್ಲಿ ಜಾಸ್ತಿ ಮಾಲೆ ಹಾಕ್ತಾಯಿದ್ವಿ, ಮಾಲಾಧಾರಣೆ ಮಾಡ್ತಾಯಿದ್ವಿ. ಅಲ್ಲಿ ನಮ್ಮ ಅನಿವಾರ್ಯ ಕಾರಣದಲ್ಲಿ ನಾವು ಆ ದೇವಸ್ಥಾನಕ್ಕೆ ಅಲ್ಲಿ ಬಿಟ್ಟುಕೊಟ್ಟು ಬಂದು ಒಂದು ಶ್ರೀಶೈಲ ಭ್ರಮರಾಂಬ ಮಲ್ಲಿಕಾರ್ಜುನ ಮೇಲೆ ಭಾರ ಹಾಕಿ ಒಂದು 20-30 ಜಾಗದಲ್ಲಿ ಫಸ್ಟು ನಾವು ಒಂದು ಶಿವದೀಕ್ಷಾ ಮಂದಿರ, ಶ್ರೀಶೈಲ ಭ್ರಮರಾಂಬ ಮಲ್ಲಿಕಾರ್ಜುನ ಶಿವದೀಕ್ಷಾ ಮಂದಿರ ಅಂತ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಸ್ನೇಹಿತರು ರವಿ ಅವರು ನಾವು ಅಂತೇಳಿ ಅದು ಪ್ರಾರಂಭ ಮಾಡಿದಾಗ ನಮಗೇನು ಅನಿಸ್ತು, ನಾವೇನು ಉದ್ದೇಶ ಇದು ಮಾಡಿದ್ದ ಕಾರಣ ಅಂತಂದರೆ ಶ್ರೀಶೈಲ ಭ್ರಮರಾಂಬ ಮಲ್ಲಿಕಾರ್ಜುನ ಮಾಲಾಧಾರಣೆ ಮಾಡಿದ ಮಾತ್ರ ಯಾರೇ ಭಕ್ತರಾಗಲಿ ನಾವಾಗಲಿ ಇಲ್ಲಿ ಒಂದು ಮಾಲಾಧಾರಣೆ ಮಾಡ್ಕೊಂಡಾಗ ಸ್ನಾನ ಮಾಡೋಕ್ಕೆ ಒಂದು ಇದು ವ್ಯವಸ್ಥೆ ಅಂತೇಳಿ ಚಿಕ್ಕದಾಗಿ ಮಾಡಿದ್ವಿ. ಅದಕ್ಕೆ ನಮ್ಮ ಶ್ರೀಶೈಲ ಜಗದ್ಗುರುಗಳು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರ ಅವರು ಕೃಪಾಶೀರ್ವಾದದಿಂದ ಅವರು ಇಲ್ಲಿ ಒಂದು ನಾವೇ ದಯಮಾಡಿಸಿದರು. ಅವರು ದಯಮಾಡಿಸಿದ ಮೇಲೆ ನಮಗೇನು ಅನ್ನಿಸ್ತು, ಇದು ಒಂದು ಇಲ್ಲಿ ಪ್ರತಿನಿತ್ಯ ಬಳ್ಳಾರಿಯಲ್ಲಿ ಒಂದು ಗುಗ್ಗರಟ್ಟಿ ಪ್ರಾಂತದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಮಗೊಂದು ಸಂಕಲ್ಪ ಮಾಡ್ತೀವಿ. ಒಂದು ಹುಣ್ಣಿಮೆ ದಿವಸ ಪ್ರಾರಂಭ ಮಾಡಿದ್ದೀವಿ. ಹುಣ್ಣಿಮೆ ದಿವಸ ಏನು ಮಾಡಿದ್ದೀವಿ, ನಾವು ಈ ಪೀಠದ ಈ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆ ಒಬ್ಬ ಶಟಸ್ಥಲ ಬ್ರಹ್ಮ ಗುರುಗಳ ಕರೆದು ಶಿವಾನುಭವ ಅಂತೇಳಿ ಕಾರ್ಯಕ್ರಮ ಮಾಡಿಸಿ ಇಲ್ಲಿ ಭಜನೆ ಅಂತೇಳಿ ನಡಿಬೇಕಂತೇಳಿ ಒಂದು ಉದ್ದೇಶವಾಗಿ ಪ್ರಾರಂಭ ಮಾಡಿದ್ವಿ. 2017 ಜನವರಿದಲ್ಲಿ ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ ಕಂಟಿನ್ಯೂಯಸ್ ಆಗಿ ಪ್ರತಿ ಹುಣ್ಣಿಮೆ ಒಬ್ಬ ಗುರುಗಳು ಇಲ್ಲಿಗೆ ಬಂದು ದಯಮಾಡಿಸಿದ್ದಾರೆ. ಆ ಗುರುಗಳು ಶಿವಾನುಭವದಲ್ಲಿ ಭಕ್ತರು ಕೂಡ ಇಲ್ಲಿ ಇಂಚು 250ರಿಂದ 400 ಜನವರೆಗೆ ಪ್ರತಿ ಹುಣ್ಣಿಮೆ ಕಲಿತಾರೆ. ಅದರ ಜೊತೆಗೆ ನಾವೇನು ಮಾಡಿದ್ವಿ, ಮತ್ತೆ ಅಮಾವಾಸ್ಯೆ ದಿವಸ ಭಾಳ ಜನಕ್ಕೆ ಒಂದು ರುದ್ರಾಭಿಷೇಕ ಮಾಡಿ ಸಾಯಂಕಾಲ ಆಮೇಲೆ 8ವರೆಗೆ ಪ್ರಸಾದ ನೀಡಬೇಕಂತೇಳಿ ಒಂದು ಉದ್ದೇಶದ ಸಣ್ಣಿಗೆ ಪ್ರಾರಂಭ ಮಾಡಿದ್ವಿ. ಇವತ್ತು ದೊಡ್ಡ ಮಟ್ಟಕ್ಕೆ ನಡೀತಾ ಇತ್ತು. ಅದರ ಜೊತೆಗೆ ಮತ್ತೆ ನಮ್ಮ ಗುರುಗಳು ಆಶೀರ್ವಾದದಿಂದ ಇವರು ಡಾಕ್ಟರ್ ಶಟಸ್ಥಲ ಬ್ರಹ್ಮ ಮರಿಸಿದ್ದಲಿಂಗ ಶಿವಾಚಾರ್ಯ ಅಂತ ಲಿಂಗೈಕ್ಯ ಆದರು. ಅವರು ನಮಗೆ ಭಾಳ ಅಪೇಕ್ಷ ಗುರುಗಳು ಆದರು. ಅವರು ಶಟಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯ ಅಂತೇಳಿ, ಶಟಸ್ಥಲ ಬ್ರಹ್ಮ ನಮ್ಮ ಹರಗುಂಡೋಣಿ ಅಭಿಮನ ಸಿದ್ಧಲಿಂಗ ಶಿವಾಚಾರ್ಯ ಅಂತೇಳಿ ಈ ಗುರುಗಳು ಪರಿಚಯ ಆದರು. ಅದರ ನಂತರ ನಮ್ಮ ಅಜಾದ ಶಂಭುಲಿಂಗ ಶಿವಾಚಾರ್ಯ ಜಂಗಮರಶಳ್ಳಿ ಅಂತೇಳಿ ಅವರು ನಮಗೆ ಗುರುಗಳು ಭಗವಂತನ ಸ್ವರೂಪದಲ್ಲೇ ಪರಿಚಯ ಆಗಿ ಈ ಗುರುಗಳು ಅನುಗ್ರಹಲಿದ್ದ ನಾವು ಇದು ಮುಂದೆ ವರ್ಷಬೇಕಂತೇಳಿ ನಮಗೆ ಒಂದು ಅಪೇಕ್ಷೆ ಹುಟ್ಟಿತ್ತು. ಆ ಗುರುಗಳ ಆಶೀರ್ವಾದದಿಂದ ಇದು ಒಂದು 20-30 ಜಾಗ ಹೋಗಿ ಇವತ್ತು 110-60 ದೇವಸ್ಥಾನ ಆಗೈತೆ. ಇದರ ಜೊತೆಗೆ ನಮ್ಮ ಗುರುಗಳು ಮರಿಸಿದ್ದಲಿಂಗ ಶಿವಾಚಾರ್ಯ ಏನಂದರೆ ಇಲ್ಲಿ ಗುರುಗಳು ಅವ್ರದ್ದು ರಾಯಚೂರು ಜಿಲ್ಲೆ ಚಿಂದನೂರು ತಾಲೂಕು ರೌಡುಕುಂದಿ ಅಂತ ಗ್ರಾಮದಲ್ಲಿ ಅವ್ರ ಮಠ ಐತೆ. ಅವರು ಆ ದೇವಸ್ಥಾನ ಅವ್ರ ಮಠ ಬಿಟ್ಟರೆ ಅಪೇಕ್ಷೆ ಪಡ್ತಾ ಇದ್ದು ಯಾರಪ್ಪ ಅಂದರೆ ಗುಗ್ಗರಟ್ಟಿ ಒಂದು ಪ್ರಾಂತದಲ್ಲಿ ಅವ್ರು ಭಾಳ ಅಪೇಕ್ಷೆ ಆಗ್ತದೆ. ಲಿಂಗೈಕ್ಯಾರ ಅವರು ಕೋವಿಡ್ನಲ್ಲಿ ಅವರು ನಮಗೆ ಅವ್ರ ಕೃಪಾಶೀರ್ವಾದದಿಂದ ಈ ದೇವಸ್ಥಾನ ಮುಂದೆ ವರ್ಷಕ್ಕಂತ ಬಂದಿದ್ದೀವಿ. ಅದರ ಜೊತೆಗೆ ಅವರು ಹೋದ ನಂತರ ನಮಗೆ ನಮ್ಮ ಮನೆ ಗುರುಗಳಾದ ಶಟಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯಗಳು ಕೃಪಾಶೀರ್ವಾದದಿಂದ ಪ್ರತಿ ಹುಣ್ಣಿಮೆ ಈ ಒಂದು ನಮಗೆ ವಾಮದೇವ ಶಿವಾಚಾರ್ಯ ಅಂತೇಳಿ ಇಲ್ಲಿ ಬಳ್ಳಾರಿಯಲ್ಲಿ ಕಲ್ಯಾಣ ಸ್ವಾಮಿಗಳು ಎಲ್ಲ ಗುರುಗಳ ಸಮಕ್ಷದಲ್ಲಿ ನಮಗೆ ಒಂದು ಇದು ಮಾರ್ಗದರ್ಶಿ ಸಿಗುತ್ತೆ. ಪ್ರತಿ ಹುಣ್ಣಿಮೆಯೂ ನಮ್ಮ ಹತ್ರ ಏನಪ್ಪ ಅಂದರೆ ಯಾರೇ ರಾಜಕಾರಣರು ಬಂದರೆ ಕೂಡ ನಾವು ನಮ್ಮ ಉಸಿರದ ತಗೊಂಡು ರಾಜಕಾರಣ ಹತ್ರ ಕೂಡ ದುಡ್ಡು ತಗೋಬಾರ್ದು ಅಂತೇಳಿ ಒಂದು ಈ ದೇವಸ್ಥಾನ ನಿರ್ಣಯ. ಅದರ ಜೊತೆಗೆ ಯಾರೇ ಅಲ್ಲಿ ದಾನ ಕೊಟ್ಟರೆ ಕೂಡ ಒಂದು ಬುಕ್ಕ ಇಲ್ಲ, ಒಂದು ರಸೀದಿಲ್ಲ ಇಲ್ಲಿ. ಇವಾಗ ಮಾತ್ರ ಹೊಸದಾಗಿ ಇದೇ ವರ್ಷ ಟ್ರಸ್ಟ್ ಮಾಡಿದ್ದೀವಿ. ಅವರಿಗೆ ಅಪೇಕ್ಷೆ ಇತ್ತಂದರೆ ಅವರು ಏನೇ ದಾನ ನೀಡಬೇಕಂದ್ರೆ ವಸ್ತು ರೂಪದಲ್ಲೇ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ನಾವು ಯಾರಿಗೇನ ಕೇಳಿದರೆ ಕೂಡ. ಆದರೆ ನಮ್ಮದು ಒಂದೇ ಅಪೇಕ್ಷೆ ಏನಪ್ಪ ಅಂದರೆ ಯಾರೇ ಭಕ್ತರು ಬರಲಿ ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ಆ ಮಲ್ಲಿಕಾರ್ಜುನ ಭ್ರಮರಾಂಬ ಸದಾಕಾಲ ನಮ್ಮ ಭಕ್ತರನ್ನ ಕಾಪಾಡಲಿ ಅಂತೇಳಿ ಒಂದು ಆಸೆ. ನಮಗೆ ಒಂದು ಗೋಶಾಲ ಮಾಡ್ಬೇಕಂತೇಳಿ ಒಂದು ಅಪೇಕ್ಷೆ ಹುಟ್ಟಿತು. ಇಲ್ಲಿ ಗೋಶಾಲ ಮಾಡೋಕ್ಕೆ ಕೂಡ ಒಂದು ಕಾರಣ ಐತೆ. ನಾವು ಮಲ್ಲಿಕಾರ್ಜುನಿಗೆ ಪ್ರತಿನಿತ್ಯ ಹಾಲು ಹಾಕೋಕಂತೇಳಿ ಒಂದು ಅಪೇಕ್ಷೆ ಇತ್ತು ನನಗೆ. ಆದರೆ ಕೂಡ ಮಾಡೋ ಶಕ್ತಿ ಇದ್ದಿಲ್ಲ, ಜಾಗವೇ ಬೇಕು ಅಂತೇಳಿ ಒಂದು ಆಲೋಚನೆ ಮಾಡಿದೆ. ಇಲ್ಲಿ ಜಾಸ್ತಿ ಏನಾಯ್ತು ಅಂದರೆ ಕೌಲ್ ಬಜಾರಲ್ಲಿ ಆಕಳುಗಳು ಹೋಗ್ತಾವೆ. ನಮ್ಮ ದೇವಸ್ಥಾನ ಮುಂದೆನೇ ಡೈಲಿ ಏನಿಲ್ಲ ಅಂದರೆ ಒಂದು 5ರಿಂದ 10 ಆಟೋ ಹೋಗ್ತವೆ. ಆ ಆಟೋಗಳಿಗೆ ಆಕಳುಗಳು ಹೋಗೋದು ನೋಡಿ ಒಂದು ಗೋಶಾಲ ಮಾಡ್ಬೇಕಂತ ಪೂರ್ತಿ ನಿರ್ಧಾರ ತಗೊಂಡಿದ್ದೀನಿ. ಆ ಗೋಶಾಲ ಕೂಡ ಇವಾಗ ಒಂದು ಆಕಳಿಂದ ನಮ್ಮ
ಅಭಿಮನ್ಯ ಸಿದ್ಧಲಿಂಗ ಶಟಸ್ಥಲ ಬ್ರಹ್ಮ ಅಭಿಮನ್ಯ ಸಿದ್ಧಲಿಂಗ ಶಿವಾಚಾರ್ಯಗಳು ಸ್ವಾಮಿಗಳು ಅವರಿಗೆ ಯಾರೇ ಭಕ್ತರು ದಾನ ಕೊಟ್ಟಿದ್ದ ಆಕಳುಗಳನ್ನ ಅವರು ಹರಗುಂಡೋಣಲಿದ್ದ ನಮ್ಮ ಗುಗ್ರೇಟಿಗೆ ರವಾನೆ ಮಾಡಿ ಕಳಿಸಿದರು ಅವರಿಗೆ ಇಲ್ಲಿಗೆ. ಇನ್ನು ಅವ್ರಲಿದ್ದ ನಾನೇನು ಮಾಡ್ತೀವಿ, ನಾನು ಹೋಗೋ ಆಕಳುಗಳು ನೋಡಿ ನಾನೇ ಒಂದು 4 ಆಕಳು ದೊಡ್ಡವು, ಒಂದು 2 ಆಕಳ ಖರೀದಿ ಮಾಡಿ, ಮತ್ತು ಒಂದು 2 ಚಿಕ್ಕ ಕರುಗಳು, ಮತ್ತು ಆಮೇಲೆ ಇವಾಗ ರೀಸೆಂಟಾಗಿ ಒಂದು 3 ಆಕಳ ಅಶೋಕ್ ಅಂತೇಳಿ ಒಬ್ಬರು, ಅವರು ಈಗ 3 ದಿವಸ ಆಯಿತು, ಅವರೊಂದು 3 ಆಕಳ ದಾನ ನೀಡ್ಯಾರ. ಅವ್ರದ್ದು ಗೋಶಾಲ ಐತೆ ದೊಡ್ಡದು. ಅವರು ಯಾವುದಕ್ಕೆ ಮಾಡ್ತಾರೆ ಅಂದರೆ ಅವರು ಇದಕ್ಕೆ ಏನೋ ಬೇರೆ ಇದು ಮಾಡ್ತಾರೆ, ಸ್ವಂತ ಇಂಡಿವಿಜುವಲ್ ಮಾಡ್ಯಾರ. ಅವರು ಗೋಶಾಲಿದ್ದ ನಮಗೊಂದು 3 ಆಕಳ ಕಳಿಸಿದ್ರು. ಈಗೆಲ್ಲ ಒಂದು 22 ಆಕಳ ಇದ್ದಾವೆ. ಇದು ಮುಂದೆ ಬರೋಕಂದ್ರೆ ನಮಗೆ ಏನಂದರೆ ಈ ದೇವಸ್ಥಾನದ ಒಂದು ವಿಶೇಷ ಏನಪ್ಪ ಅಂದರೆ, ಒಂದು ನಿಜವಾಗ್ಲಿ ಆ ಭಗವಂತನ ಸ್ವರೂಪದಲ್ಲಿ ಎಲ್ಲಿ ಐದಾನೋ ಇಲ್ಲ ಗೊತ್ತಿಲ್ಲ, ಇಲ್ಲಿ ಅಂತ ನಡೆಯೋಕೆ ಒಂದು ಕಾರಣ ಗುರುಗಳ ಕೃಪೆ ಅಂತೇಳಿ ಒಂದು MLA ಇಚ್ಛೆ ಪಡೋಕೆ ಹೇಳೋಕೆ ಇಚ್ಛೆ ಪಡ್ತಾಯಿದ್ದೀನಿ. ನಮಗೆ ಇನ್ನೊಂದು ಏನಪ್ಪ ಅಂದರೆ, ಶ್ರೀಶೈಲ ಜಗದ್ಗುರುಗಳು ಬಳ್ಳಾರಿಗೆ ಗುಗ್ಗರೆಟ್ಟಿ ಅಂತಂದರೆ ನನ್ನ ತವ್ರ ಮನೆಗೆ ಬರ್ತೇನೆ ಅಂತೇಳಿ ಅಪೇಕ್ಷೆ ಪಟ್ಟಿರೋ ದೇವಸ್ಥಾನ ಯಾವ್ದಾನ ಐತೆ ಅಂದರೆ ಅವರು ಗುಗ್ಗರೆಟ್ಟಿ ಬಿಟ್ಟರೆ ಬೇರೆದು ಯಾವುದೂ ಇಲ್ಲ. ಅದರ ಜೊತೆಗೆ ಶಟಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯಗಳು, ಶಟಸ್ಥಲ ಬ್ರಹ್ಮ ಅಭಿಮನ್ಯ ಸಿದ್ಧಲಿಂಗ ಶಿವಾಚಾರ್ಯಗಳು, ಶಟಸ್ಥಲ ಬ್ರಹ್ಮ ವಾಮದೇವ ಶಿವಾಚಾರ್ಯಗಳು ಸ್ವಾಮಿಗಳು ಎಮ್ಮೇನೂರು, ಶಟಸ್ಥಲ ಬ್ರಹ್ಮ ಅಜಾದ ಶಂಭುಲಿಂಗ ಶಿವಾಚಾರ್ಯಗಳು ಜಂಗಮರಸಹಳ್ಳಿ, ನಮ್ಮ ನಿರಂಜನ ಸ್ವರೂಪಿಗಳು ಕಲ್ಯಾಣ ಸ್ವಾಮಿಗಳಿದ್ದ ಬಳ್ಳಾರಿಯಲ್ಲಿ, ಮತ್ತು ಶಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯಗಳು ರೌಡಕುಂದಿ. ಇವರೆಲ್ಲರ ಗುರುಗಳು ಕೃಪೆ ಆಶೀರ್ವಾದದಿಂದ ನಾವು ಮುಂದೆ ಹೊರಕ್ಕೆ, ಯಾರೇ ಗುರುಗಳು ಬಳ್ಳಾರಿಗೆ ಬಂದರೆ ಇಲ್ಲಿ ಒಂದು ವಸ್ತಿಗಾಗಿ ಯಾವುದೇ ಟೈಮಿಂಗ್ ಆಗಲಿ ಯಾವುದೇ ಬರಲಿ, ನಮ್ಮ ಇವೇ ಗುರುಗಳು ಅಂಬಂಗಿಲ್ಲ, ಯಾರೇ ಬರಲಿ ಗುರುಗಳಿಗೆ ಒಂದು ಅಪೇಕ್ಷೆ ಅಂತೇಳಿ ಒಂದು ಗುರುಸ್ಥಾನ, ಗುರುವಿಗೆ ಆಗಿ ಒಂದು ಕೊಠಡಿಗೆ ಆಗಿ ಅವರಿಗೆ ಪ್ರಸಾದಕ್ಕೆ ಯಾರೇ ಭಕ್ತರು ಬರಲಿ, ಒಂದು ಇಲ್ಲಿ ಯಾವತ್ತಿಗೆ ಮಲ್ಲಿಕಾರ್ಜುನ ಕೃಪಾ ಸಾಕ್ಷಾತ್ತು ಶ್ರೀಶೈಲದಲ್ಲಿ ಐದಾನೋ ಇಲ್ಲ ಗೊತ್ತಿಲ್ಲ ನನಗೆ ಅಂತ ನನ್ನ ರೂಪದಲ್ಲಿ ನಾನು, ಯಾಕಂದರೆ ಒಂದು ಟೈಮ್ನಲ್ಲಿ ಭಾಳ ಕಷ್ಟಪಟ್ಟು ಜೀವನ ಬಳ್ಳಾರಿಯಲ್ಲಿ ಕಳೆದನು. ನಂದು ಆಂಧ್ರ, ಇಲ್ಲಿ ಕರ್ನೂಲು ಜಿಲ್ಲಾ ಆಸ್ಪರಿತ ಮಂಡಲ, ಒಂದು ಚಿಕ್ಕ ಮುತ್ಕೂರು ಅಂತ ಗ್ರಾಮ. ನಾನು ಇಲ್ಲಿ ಬಂದು ಒಂದು ಬೇರೆ ಕೆನಾಲ್ ವರ್ಕ್ನಲ್ಲಿ ಮತ್ತು ಆಮೇಲೆ ಒಂದು ಪೋಲ್ಟ್ರಿ ಫಾರ್ಮ್ನಲ್ಲಿ ಜೀವನ ಮಾಡ್ಕೊಂತ ಇದ್ದೆ. ಶಿವಮಾಲ ದರ್ಶನಗಳಿಂದ ನಮಗೆ ಒಂದು ಭಾಳ ಒಂದು MLA ಹೇಳ್ಕೊಂಬಕ್ಕೆ ಶಿವಮಾಲಲ್ಲಿದ್ದೇನೆ ನಾವು ಇವತ್ತು ಗುರುವಿನ ಕೃಪಲಿದ್ದ ಈ ಮಟ್ಟಕ್ಕೆ ಬಂದಿದ್ದೀವಿ. ಇದು ಒಂದು ಕ್ಷೇತ್ರ, ನನ್ನ ಅಪೇಕ್ಷೆ ಏನೈತೆ ಅಂದರೆ, ಶ್ರೀಶೈಲದಲ್ಲಿ ಯಾವ ಥರ ಇದೇನೋ ಮಲ್ಲಿಕಾರ್ಜುನ ಅದೇ ಥರ ಕಲ್ಲು ಕಟ್ಟಡ ಆಗ್ಬೇಕಂಬುದೊಂದು ನನ್ನ ನಿರ್ಧಾರ ಐತೆ. ಮುಂದೆ ಕೆಲವೇ ದಿವಸದಲ್ಲಿ ಆಗ್ತದೆ ಅಂತ ಕೂಡ ಅಪೇಕ್ಷೆ ಐತೆ. ಇದು ಮತ್ತೆ ಇವಾಗ ಉಗಾದಿ ಆದಮೇಲೆ ರೈತರಿಗೋಸ್ಕರಾಗಿ ಮಳೆಗಾಗಿ ಒಂದು ಪ್ರತಿ ವರ್ಷ ನಾವು ಒಂದು ಸಂಕಲ್ಪ ಮಾಡಿದ್ದೀವಿ. ನಮ್ಮ ಗುರುಗಳು ಹರಗುಂಡೋಣೆ ಅಭಿಮನ್ಯ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅವರು ಫಸ್ಟ್ ಏನು ಮಾಡಿದ್ರಿ, ಇಲ್ಲಿ ಶಿವಾನುಭೋಗ ಮಾಡಿಸೋಣಪ್ಪ, ಒಂದು ನಮಗೆ ಇಲ್ಲಿ ಪ್ರತಿ ವರ್ಷ ಇಷ್ಟಲಿಂಗ ಪೂಜೆ ಮಾಡೋನು ಅಂಥೇಳಿ ಫಸ್ಟು ಪ್ರಾರಂಭ ಮಾಡಿದರು ಅವರು, ವರ್ಷ ಬೆಳಿಗ್ಗೆ ಅಂತೇಳಿ. ಇಲ್ಲಿ ಅವರು ಪ್ರಾರಂಭ ಮಾಡಿದ ನಮ್ಮ ಭಾಗ ಅಂತ ಭಾಳ ಸುರಕ್ಷವಾಗಿ ಇದಾಗಿತ್ತು. ಅವರು ಯಾವಾಗ ಇಷ್ಟಲಿಂಗ ಪೂಜೆ ಇಲ್ಲಿ ಪ್ರಾರಂಭ ಮಾಡಿದರು ಅವಳದ್ದೇ ಈ ದೇವಸ್ಥಾನ ಬೆಳಕಂತ ಬಂತು. ಅದರ ಜೊತೆಗೆ ಪ್ರತಿ ವರ್ಷ ಪುರಾಣ ಪ್ರಾರಂಭ ಮಾಡೋಕ್ಕಂತ ಮತ್ತೆ ಅಪೇಕ್ಷೆ ಪಟ್ಟಿವಿ. ಪುರಾಣ ಕೂಡ ಇವಾಗ 4ನೇ ವರ್ಷ. ಪ್ರತಿ ವರ್ಷದಲ್ಲಿ ಪುರಾಣದಲ್ಲಿ ಏನಪ್ಪ ಅಂದರೆ, ನಾವು ಅಷ್ಟೇ ಮೊದಲನೇ ವರ್ಷ ಶಿವಯೋಗಿ ಸಿದ್ದರಾಮೇಶ್ವರ ಸೊಲ್ಲಾಪುರ ಸೊನ್ನಲಿಗೆ ಅಂತೇಳಿ ಅವರು ಪುರಾಣ ಪವಾಡ ಪುರುಷರು. ಅವರು ಮಲ್ಲಿಕಾರ್ಜುನ ಸಾಕ್ಷಾತ್ ಒಲಪಡಿಸ್ಕೊಂಡವ್ರು ಯಾರನ್ನ ಇದ್ದಾರಪ್ಪ ಅಂದರೆ ಶಿವಯೋಗಿ ಸಿದ್ದರಾಮೇಶ್ವರಗಳೇ. ಅವರು ನಾನು ಮಲ್ಲಯ್ಯ ನೋಡಿರೋ ಲಿಂಗ ಅಂತ ತೋರಿಸಿದರೆ, ಈ ಲಿಂಗ ಮಲ್ಲಯ್ಯ ಅಲ್ಲ, ನನಗೆ ಮುದುಕ ಮಲ್ಲಯ್ಯನೇ, ನನಗೆ ಸಾಕ್ಷಾತ್ ಮಲ್ಲಯ್ಯನೇ ಅಂಥೇಳಿ ಪರಮೇಶ್ವರನ ನೋಡಿದವರು ಅಂದರೆ ಶಿವಯೋಗಿ ಸಿದ್ದರಾಮೇಶ್ವರ. ಅವರು ಪುರಾಣ ಪ್ರಾರಂಭ ಮಾಡಿದ್ದೀವಿ. ಅದ ನಂತರ 2ನೇ ವರ್ಷ ಮತ್ತೆ ನಮಗೆ ಒಳ್ಳೆಯದಾಗ್ತು. 2ನೇ ವರ್ಷ ಇದು ನಮ್ಮ ಕಲಬುರಗಿ ಶರಣಬಸವೇಶ್ವರಂದು ಅವರು ಪ್ರಾಣ ಮಾಡಿದ್ವಿ. 3ನೇದು 4ನೇ ತಿಪ್ಪೇರುದ್ರ ಅಂತೇಳಿ ಅವ್ರದ್ದು. ಈಗ 4ನೇ ವರ್ಷ ಅಲ್ಲಿಪುರ ಮಹಾದೇವ ತಾತಂದು ಪವಾಡ ಪುರುಷ. ಅವರು ಅತಿ ಕಮ್ಮಿದಲ್ಲಿ ನಾವು ಹಿಂದಕ್ಕೆ 4ನೇ ತಿಪ್ಪೇರುದ್ರ ಆಗಲಿ, ಶಿವಯೋಗಿ ಸಿದ್ದರಾಮೇಶ್ವರ ಆಗಲಿ, ಮತ್ತು ಇವರು ಕಲಬುರಗಿ ಶರಣಪ್ಪರನ್ನ ನಾವು ನೋಡಿಲ್ಲ. ಮಹಾದೇವ ತಾತನ ನೋಡಿದವರು ನಮ್ಮ ಬಳ್ಳಾರಿಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಕೆಲವೇ ದಿವಸದಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ಬೆಳೆದಿರೋದಪ್ಪ ಅಂದರೆ ಈ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಮಹಾದೇವ ತಾತನ ಭಾಳ ವಿಶೇಷ. ಬರೀ 38 ವರ್ಷದಲ್ಲಿ ವಿಜೃಂಭಣೆಯಾಗಿ ಹೆಚ್ಚಿಗೆ ಮಠಗಳು ಆಗ್ತಾ ಇರೋದಂದರೆ ಇವಾಗ ನಮ್ಮ ಸದ್ಯ ಭಾಗದಲ್ಲಿ ಅಲ್ಲಿಪುರ ಮಹಾದೇವ ತಾತನ ಆ ಪವಾಡ ಪುರುಷದ ಈ ವರ್ಷ ಏಪ್ರಿಲ್ 2ನೇ ತಾರೀಕಲಿದ್ದ ಉಗಾದಿ ಆದಮೇಲೆ 5ನೇ ದಿವಸಲಿದ್ದ ಪ್ರಾರಂಭ.
2ನೇ ತಾರೀಕಿನಿಂದ ಮಹಾದೇವತಾರನ ಪುರಾಣ, ಮಂಗಳ ಮುಕ್ತಾಯಿ 12ನೇ ತಾರೀಕು. ಅವತ್ತು ನಮ್ಮ ಬಳ್ಳಾರಿ ಜಿಲ್ಲೆದಲ್ಲಿ ಬೇರೆ ಕಡೆ ಯಾರೇ ಅಲ್ಲಿ ಭಕ್ತರು ಜಂಗಮ ವಟಾದಿಗಳಿಗೆ ಶಿವಾಚಾರ್ಯ ಅಂತೇಳಿ ಜಂಗಮ ಅಯ್ಯಾಚಾರ್ಯ ಅಂತ ಹಾಕ್ತಾರೆ ಮಾಡ್ತೀವಿ. ಇಲ್ಲಿ ಉಚಿತವಾಗಿ ಪ್ರತಿ ವರ್ಷ ಜಂಗಮ ವಟಗಳಿಗೆ ಅಯ್ಯಾಚಾರ ಕೂಡ ಮಾಡ್ಕೊಂತ ಬರ್ತಿದ್ದೀವಿ. ಅಷ್ಟು ಸಂಖ್ಯೆ ನಮಗೆ ಹೆಸರು ನೋಂದಾವಣಿಕೆ ಮಾಡ್ಕೋಬೇಕೆಂಬುದೇನಿಲ್ಲ. ನಮಗೆ 2 ದಿವಸ ಮುಂಚಾಗಿ ಹೆಸರೊಂದೇ ನೋಂದಾವಣಿಕೆ ಮಾಡಿದರೆ ಆ ಜಂಗಮ ವಟಗಳಿಗೆ ಅಯ್ಯಾಚಾರ ಕೂಡ ಪ್ರತಿ ವರ್ಷ ಮಾಡ್ತೀವಿ. ಅವ್ರಿಗೆ ಅಪೇಕ್ಷಿತ ನಾವು ಕೆಲವು ಮಂದಿ ನಮಗೆ ಏನಾನ ರಸೀದು ದುಡ್ಡು ನಾವು ಇಷ್ಟು ಕೊಡ್ತೀವಿ ಅಂತಾರೆ. ಇಲ್ಲಪ್ಪ, ನಾವು ನಮಗೆ ದೇವಸ್ಥಾನಕ್ಕೆ ಬೇಕಿದ್ರೆ ನಿಮಗೆ ಏನೋ ವಸ್ತು ತಂದು ಕೊಡ್ರಿ, ನಾವು ಆದರೆ ಯಾರಿಗೆ ಇಲ್ಲ ಅಂಥೇಳಿ ಅದೊಂದು ನಡೆಸಿಂತ ಬರ್ತಾಯಿದ್ದೀವಿ. ನಮಗೆ ಇದು ಸದಾಕಾಲ ಭಗವಂತನ ಹಿಂಗೆ ಆಶೀರ್ವಾದ ಕೊಡಲಿ ಅಂತೇಳಿ ಯಾರೇ ಭಕ್ತರು ಬರಲಿ ಈ ದೇವಸ್ಥಾನಕ್ಕೆ ಅವರು ಪಾದ ಇಟ್ಟೋಯಾರಂದರೆ ಅವರು ಒಂದು ದುರ್ಚಟಗಳಿದ್ದ ಹೊರಗಾಗಿ ಸಂಸಾರ ಜೀವನದಲ್ಲಿ ಒಳ್ಳೆಯದು ಆಗಲಂತೇಳಿ ಬಯಸಿಕಂತ ಜೀವನ ಕಳಿತಿದ್ದೀವಿ. ಪ್ರತಿ ಶಿವರಾತ್ರಿಯಲ್ಲಿ 15 ವರ್ಷ ಶಿವರಾತ್ರದಲ್ಲಿ ಒಂದು ಪ್ರಾರಂಭ ಮಾಡಿದ್ದೀವಿ ನಾವು ಅಲ್ಲಿ ಶ್ರೀಶೈಲದಲ್ಲಿ ರುದ್ರಾಕ್ಷಿ ಮಠ ಅಂತೇಳಿ ನಮಗೊಂದು ಅಲ್ಲಿ ಒಂದು ನಿಮ್ಮ ಇತಿಹಾಸದಲ್ಲಿ ಒಂದು ನಿಧಿ ಕೂಡ ಸಿಕ್ತೆ ಅಂತೇಳಿ ಬಂತದ್ದು. ಆ ಮಠದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಬರೀ ಒಂದು ಕ್ವಿಂಟಾಲ್ ಅಕ್ಕಿ ಕೂಟ ದಾಸೋಹ ಮಾಡಿದ್ದೀವಿ. ಇವತ್ತದು 15 ಕ್ವಿಂಟಾಲ್ವರೆಗೆ ನಮಗೆ ದಾಸೋಹ ಮಾಡೋಕ್ಕೆ ಶಕ್ತಿ ಕೊಟ್ಟ ನಮ್ಮ ಮಲ್ಲಿಕಾರ್ಜುನ. ಹಂಗಾಗಿ 15 ವರ್ಷ ಕಂಪ್ಲೀಟ್ ಮಾಡಿದ್ವಿ. ಈ ವರ್ಷ ಮತ್ತೆ ವಿಶೇಷವಾಗಿ 2025ರಲ್ಲಿ ಏನಪ್ಪ ಅಂತಂದರೆ ನಾನು 29 ವರ್ಷ ಶಿವಮಾಲೆ ಧಾರಣೆ ಮಾಡಿದರೆ ಕೂಡ ನನಗೆ ಖುಷಿಯಾದ ವರ್ಷ ಅಂದರೆ 2025. ಇದು ಮಲ್ಲಿಕಾರ್ಜುನ ಕೃಪೆ ಅಂತಂದರೆ ಅಷ್ಟು ಮಾಡಿ ನಾವು ಜನಸಂಖ್ಯೆನ ಕರ್ಕೊಂಡು ಹೋದರೆ ಕೂಡ ನಮಗೆ ಮಲ್ಲಿಕಾರ್ಜುನ ಇದಾಗ್ತಿತ್ತು. ಈ ವರ್ಷ ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಗುರುಗಳು, ನಮ್ಮ ಮನೆ ಗುರುಗಳಾದವರ ಶಟಸ್ಥಲ ಬ್ರಹ್ಮ ಚೆನ್ನವೀರ ಶಿವಾಚಾರ್ಯಗಳು, ಶಟಸ್ಥಲ ಬ್ರಹ್ಮ ಅಜಾದ ಶಂಭುಲಿಂಗ ಶಿವಾಚಾರ್ಯಗಳು, ಶಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯಗಳು, ರೌಡಕುಂದಿ, ಇವರು 3 ಅಪೇಕ್ಷೆ ಮೇರೆಗಾಗಿ ಏನು ಮಾಡಿದರು, ಇವರು 3 ಭಕ್ತರ ಜೊತೆಗೆ ನಾವು ನಡಿತೀವಿ ಅಂತ ಪಾದಯಾತ್ರೆ ಹೆಮ್ಮಿಕೊಳ್ಳಿದರು. ಆ ಪಾದಯಾತ್ರೆಯಲ್ಲಿ ನಮಗೆ ಗೌಡ್ರೆ ನೀವು ಒಂದು ಮುಂದೆ ವರ್ಷಕ್ಕೂ ನೀವು ದಾಸೋಗದ್ದು ಇದು ಮಾಡಬೇಕು ಆತಿ ಅಂತ ನಮ್ಮ ಗುರುಗಳು ಹಪ್ಪಿನ ಮೇರೆಗಾಗಿ ನಮಗೇನಪ್ಪ ಅಂದರೆ ನಾವು 14 ವರ್ಷ ದಾಸೋಹ ಮಾಡಿದ್ದೀವಿ. 15ನೇ ವರ್ಷ ನಮ್ಮ ಶ್ರೀಶೈಲದಲ್ಲಿ ಜಗತ್ತುಗಳು ಆಶೀರ್ವಾದಲಿದ್ದ ಮಾಡ್ಕೊಂತ ಬಂದೀವಿ. ಇವರ ಸಂಕಲ್ಪದಂತೆ ಪ್ರತಿ ವರ್ಷ ಯುಗಾದಿ ಹೊಸ ವರ್ಷವನ್ನು ಧರ್ಮದ ಸೇವೆಯಿಂದಲೇ ಪ್ರಾರಂಭಿಸಲು ಗುಗ್ಗರಟ್ಟಿ ಶಿವದೀಕ್ಷಾ ಮಂದಿರದ ಸದ್ಭಕ್ತರು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸರ್ವಪೂಜ್ಯರು ಅನುಗ್ರಹದಿಂದ ಹಾಗೂ ಹರಗುರು ಚರಮಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಪ್ರತಿದಿನ ಸಂಜೆ 6:30ರಿಂದ 8:30ರವರೆಗೂ ಶ್ರೀ ಅಲ್ಲಿಪುರು ಮಹಾದೇವತಾತ ಪುರಾಣ ಪ್ರವಚನ ನಡೆಯುವುದು. ಆದ ನಂತರ ಆಗಮಿಸಿದ ಪರಮ ಪೂಜ್ಯರಿಂದ ಆಶೀರ್ವಚನ ನೆರವೇರುವುದು. ದಿನಾಂಕ 12/2025ರಂದು ಜಂಗಮರಿಗೆ ಅಯ್ಯಾಚಾರ ಶಿವದೀಕ್ಷೆ ಕಾರ್ಯಕ್ರಮ ಇದೆ. ಕಾರಣ ಎಲ್ಲ ಸದ್ಭಕ್ತರು ಆಗಮಿಸಬೇಕು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಹರಗುರು ಚರಮೂರ್ತಿಗಳು ಆಗಮಿಸಲಿದ್ದಾರೆ. ಕಾರಣ ಎಲ್ಲ ಸದ್ಭಕ್ತರು ಆಗಮಿಸಿ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಶಿವದೀಕ್ಷಾ ಮಂದಿರದ ಶ್ರೀ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಶಿವದೀಕ್ಷಾ ಮಂದಿರಕ್ಕೆ ಎಲ್ಲರೂ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸ್ವಾಗತ ಬಯಸುವವರು ಶ್ರೀ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಶ್ರೇವತ್ತೆಸ್ಟ್ ಹಾಗೂ ಶ್ರೀ ರಾಜಶೇಖರ ಗೌಡ ದಂಪತಿಗಳು ಹಾಗೂ ಎಲ್ಲ ಸದ್ಭಕ್ತರು.